ಎಲ್ಲರಿಗೂ ನಮಸ್ಕಾರ. ಆಂಕರ್ ಪ್ರಿಯಾಂಕಾ ಚಿತ್ರಗಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ, ನನ್ನ ಈ ದಟ್ಟವಾದ ಕೂದಲಿನ ಸೀಕ್ರೆಟ್ ಏನು ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ನಾನು ಟ್ರೂ ಹೇರ್ ಆಯಿಲ್ನ ಒಂದು ಆಯಿಲ್ ಹೀಟರ್ನ ಯೂಸ್ ಮಾಡಿಬಿಟ್ಟು ಆಯಿಲ್ ಹೀಟ್ ಮಾಡಿಕೊಂಡು ಹಚ್ಕೋತೀನಿ. ಸೊ ಮೇನ್ ಟ್ರಿಕ್ ಏನಪ್ಪ ನಾನು ಮಾಡ್ತಾ ಬಂದಿರೋದು ಅಂತ ಅಂದರೆ, ನನ್ನ ಕೂದಲು ಇನ್ನೂ ಎಷ್ಟೊಂದು ದಪ್ಪ ಮತ್ತು ಚೆನ್ನಾಗಿ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ, ನಾನು ಆಯಿಲನ್ನು ಹೀಟ್ ಮಾಡಿಬಿಟ್ಟು ಹಚ್ಕೋತೀನಿ. ನೀವು ಕೂಡ ಆಯಿಲನ್ನು ಹೀಟ್ ಮಾಡಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಹೇರ್ ಫಾಲ್ ರಿಡಕ್ಷನ್ ಆಗುತ್ತೆ ಮತ್ತು ಆ ಆಯಿಲ್ ಏನು ನಮ್ಮ ಹೇರ್ಗೆ ತುಂಬ ಚೆನ್ನಾಗಿ ಇದಾಗುತ್ತೆ, ಲೈಕ್ ಕೂತ್ಕೊಳ್ಳುತ್ತೆ ಹೇರ್ಗೆ. ಈ ಥರ ಈ ಹೇರ್ ಆಯಿಲ್ನ ನಾವು ಹೀಟ್ ಮಾಡಿ ಹಚ್ಕೋಬೇಕು. ಸೊ ನಾನು ಈ ಹೇರ್ ಆಯಿಲ್ ಹೀಟ್ ಮಾಡ್ಕೊಳ್ಳೋದಕ್ಕೆ ನಾನು ಪಿ ಜಿಗಳಲ್ಲಿರೋದ್ರಿಂದ ಗ್ಯಾಸ್ ಯಾವಾಗಲೂ ನನಗೆ ಸಿಗಲ್ಲ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಸೊ ನೀವು ಗ್ಯಾಸಿಂದ ಕೂಡ ಆಯಿಲ್ನ ಹೀಟ್ ಮಾಡಿಕೊಂಡು ಹಚ್ಕೋಬೋದು. ಸೊ ಇದ್ರ ಯೂಸೇಜ್ ಹೆಂಗೆ ಅಂತ ಅಂದರೆ, ಅದರಲ್ಲಿ ಹಾಕಿಡಬೇಕು. ಹಾಕಿಟ್ಟ ನಂತರ ಆಟೋಮೆಟಿಕ್ಕಾಗಿ ಲೈಟ್ ಆಫ್ ಆಗುತ್ತೆ. ಆನ್ ಮಾಡಿಟ್ಟ ನಂತರ ಆವಾಗ ನೀವು ತೆಕ್ಕೊಂಡು ಇದು ಮಾಡ್ಕೋಬೋದು. ಇದರಲ್ಲಿ ಏನಂತಂದರೆ, ಒಂದು ಲೈಟ್ ಟೆಂಪ್ರೇಚರ್ಗೆ ಆಯಿಲ್ ಹೀಟ್ ಆಗೋದು, ಅಂದರೆ ನಾವು ಕೈಯಲ್ಲಿ ಹಾಕ್ಕೊಂಡು ಹಚ್ಕೋಬೋದು. ಸೊ ಆ ಟೆಂಪ್ರೇಚರ್ಗೆ ಮಾತ್ರ ಹೀಟ್ ಆಗುತ್ತೆ, ಕಂಪ್ಲೀಟಾಗಿ ಹೀಟ್ ಆಗಲ್ಲ. ಗ್ಯಾಸಲ್ಲಿ ಹೀಟ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ತಣ್ಣಗೆ ಮಾಡಿ ಹಚ್ಕೋಬೇಕಾಗುತ್ತೆ, ತುಂಬ ಬಿಸಿನೂ ಹಚ್ಕೋಬಾರ್ದು. ಆ್ಯಂಡ್ ಈ ಥರ ಎಲ್ಲ ಕೂದಲು ಅನ್ನೋದಕ್ಕಿಂತ ತಲೆಗೆ ಹಚ್ಕೋಬೇಕು. ತಲೆಗೆ ಹಚ್ಕೊಂಡಾದ ನಂತರ ಕೂದಲ ಬುಡ ತನಕ ಕೂಡ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಈ ಥರ ಹಚ್ಕೊಳ್ಳೋದ್ರಿಂದ ತುಂಬ ಫ್ರೆಶ್ ಅಂತ ಕೂಡ ಅನಿಸುತ್ತೆ. ನಾವು ಯಾವಾಗ ತಲೆ ಸ್ನಾನ ಮಾಡಿ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಹಚ್ಕೋತೀವೋ, ಅದಾದ ನಂತರ ತುಂಬ ಚೆನ್ನಾಗಿ ಒಂದು ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಕೂದಲು ಈ ರೀತಿ ನಾನು ವೀಕ್ಲಿ ಟ್ವೈಸ್ ತಲೆ ಸ್ನಾನ ಮಾಡೋದು, ಆಯಿಲ್ ಹಚ್ಕೊಂಡ್ಬಿಟ್ಟು. ಮಿಕ್ಕಿದ ಟೈಮಲ್ಲಿ ಆಯಿಲ್ ಹಚ್ಕೋತಾ ಇದ್ದೆ ಮುಂಚೆ, ಬಟ್ ಇವಾಗ ಬೆಂಗಳೂರಿಗೆ ಬಂದಾಗಿಂದನೂ ನಾನು ವೀಕ್ಲಿ 2 ಟೈಮ್ಸ್ ಆಯಿಲಿಂಗ್ ಆ್ಯಂಡ್ ವಾಷಿಂಗ್ ಮಾಡೋದು. ಈ ಥರ ಮಾಡೋದ್ರಿಂದ ಹೇರ್ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನನ್ನ ಹೇರ್ ಅಂತ ಬಂದಾಗ ತುಂಬಾ ಕೇರ್ ತಗೋತೀನಿ. ಸೊ ಮನೇಲಿರಬೇಕಾದ್ರೆ ಅಮ್ಮ ಚೆನ್ನಾಗಿ ಎಣ್ಣೆ ಹಚ್ತಾಯಿದ್ರು, ದಿನ ಎಣ್ಣೆ ಹಚ್ಚಿ ಜಡೆ ಹಾಕ್ತಾಯಿದ್ರು. ಬಟ್ ಇವಾಗ ಸ್ಟೈಲು ಅದು ಇದು ಅಂತ ಬಂದ್ಬಿಟ್ಟು ಹೇರ್ಸ್ ಆದಷ್ಟು ನಂದು ಹೇರ್ ಫಾಲ್ ಆಗಿದೆ. ಬಟ್ ಒಂದು ಮಟ್ಟಕ್ಕೆ ನಾನು ತುಂಬ ಜಾಸ್ತಿ ಆ ರೀತಿ ಸ್ಟೈಲಿಂಗ್ ಅದು ಇದು ಬಿಟ್ಕೊಳ್ಳೋದು, ಹೇರ್ಸ್ ಎಲ್ಲ ಬಿಟ್ಕೊಳ್ಳೋದು ಮಾಡಲ್ಲ. ಸೊ ಅದಕ್ಕೆ ನನ್ನ ಹೇರ್ಸ್ ಇನ್ನೂ ಉಳಿದಿದೆ. ಸೊ ನಿಮಗೂ ಕೂದಲು ದಟ್ಟವಾಗಿ ಬೇಕು ಅಂತ ಅಂದರೆ ನನ್ನ ಈ ಸೀಕ್ರೆಟ್ ಹೇರ್ ಕೇರ್ ಟಿಪ್ಪನ್ನು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಇದೇ ಥರದ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರದ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಾನು ಆ್ಯಂಡ್ ಇನ್ನೊಂದೇನೆಂದರೆ, ಈ ಆಯಿಲ್ ಹೀಟರಲ್ಲಿ ಹೀಟ್ ಮಾಡಿಕೊಂಡು ಹಚ್ಕೋಬೇಕಾದ್ರೆ ಅದರಲ್ಲಿ ಚೂರು ಎಣ್ಣೆ ಬಿಡ್ದಂಗೆ ಎಲ್ಲನೂ ಸವರ್ಬಿಟ್ಟು ನೀಟಾಗಿ ಎಣ್ಣೆ ಅದರಲ್ಲಿ ಹಚ್ಕೋತೀನಿ. ಬಿಕಾಸ್ ಅದನ್ನು ಬೇರೆ ಕಡೆ ಇಟ್ಟಾಗ ಅದು ಆಯಿಲಲ್ಲಿ ಹಾಗೇ ಗಟ್ಟಿಯಾಗೋದು, ಅಥವಾ ಆಯಿಲಿ ಅದನ್ನು ಹಾಗೆ ಇಟ್ಟರೆ ಮತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀಟಾಗಿ ಅದರಲ್ಲಿರೋ ಆಯಿಲ್ ಎಲ್ಲ ಸವರ್ಬಿಟ್ಟು ಕಟ್ಕೊಂಡು ಇಟ್ಕೋತೀನಿ. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಕಟ್ಟಿಟ್ಕೊಂಡು 1 ನೈಟ್ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.